ಹಾಯ್ ಗಾಯ್ಸ್, ವೆಲ್ಕಮ್ ಟು ಶಿಲ್ಪಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಮನೆಯಲ್ಲೇ 5 ನಿಮಿಷದಲ್ಲಿ ಹೇಗೆ ಹೆಲ್ತಿ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡೋದು, ಯಾವುದೇ ರೀತಿ ಸಕ್ಕರೆ ಮತ್ತು ಬೆಲ್ಲನ ಬಳಸದೆ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನಲ್ಲಿ ಕಡಲೆ ಬೀಜನ ತಗೊಳ್ಳೋಣ. ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ನಮಗೆ ಮಸಲ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಿಸ್ತಾನ ತಗೊಳ್ಳೋಣ. ಇದರಲ್ಲಿ ಹೆಲ್ತಿ ಫ್ಯಾಟ್ಸ್ ಮತ್ತು ನ್ಯೂಟ್ರಿಷನ್ಸ್ ಇರೋದ್ರಿಂದ ಇದು ಹಾರ್ಟ್ಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಅಂಜೂರನ ತಗೊಳ್ಳೋಣ. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒಣದ್ರಾಕ್ಷಿನ ತಗೊಳ್ಳೋಣ. ಇದು ನಮ್ಮ ದೇಹಕ್ಕೆ ಶಕ್ತಿನ ಕೊಡುತ್ತೆ. ನೆಕ್ಸ್ಟ್ ಬಾದಾಮಿನ ತಗೊಳ್ಳೋಣ. ಇದು ಬ್ರೈನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫ್ಲೇಕ್ ಸೀಡ್ ಅಂದರೆ ಅಗಸೆ ಬೀಜ ತಗೊಳ್ಳೋಣ. ಇದರಲ್ಲಿ ಫೈಬರ್ ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಎಳ್ಳನ್ನ ತಗೊಳ್ಳೋಣ. ಇದರಲ್ಲಿ ಕ್ಯಾಲ್ಶಿಯಂ ಇರೋದ್ರಿಂದ ನಮ್ಮ ಬೋನ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸನ್ಫ್ಲವರ್ ಸೀಡ್ನ ತಗೊಳ್ಳೋಣ. ಇದು ನಮ್ಮ ಚರ್ಮಕ್ಕೆ ಮತ್ತು ಕೂದಲಿಗೆ ತುಂಬಾ ಒಳ್ಳೆಯದು, ಹಾಗೆ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಗೋಡಂಬಿನ ತಗೊಳ್ಳೋಣ. ಇದು ಹೈಲಿ ರಿಚ್ ಇನ್ ನ್ಯೂಟ್ರಿಷಿಯಸ್, ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ನೆಕ್ಸ್ಟ್ ಡೇಟ್ಸ್ ಅಂದರೆ ಖರ್ಜೂರನ ತಗೊಳ್ಳೋಣ. ಇದು ನಮಗೆ ಕ್ವಿಕ್ ನ್ಯಾಚುರಲ್ ಎನರ್ಜಿನ ಕೊಡುತ್ತೆ. ನಾನು ಇವತ್ತು 10 ಆರೋಗ್ಯಕರ ಡ್ರೈ ಫ್ರೂಟ್ಸ್ನ ಬಳಸಿ ಲಡ್ಡುನ ಮಾಡ್ತಿದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಇನ್ನೂ ಬೇರೆ ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು, ಲೈಕ್ ವಾಲ್ನಟ್, ಪಂಪ್ಕಿನ್ ಸೀಡ್. ನೆಕ್ಸ್ಟ್ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಒಂದು ಬಾಣಲಿನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕು. ತುಪ್ಪ ನಮಗೆ ಶಕ್ತಿನ ಕೊಡುತ್ತೆ, ಆದರೆ ಲಿಮಿಟಾಗಿ ಯೂಸ್ ಮಾಡಬೇಕು. ಆದರೆ ಖರ್ಜೂರ ಮತ್ತು ಅಂಜೂರನ ಸಪ್ರೇಟಾಗಿ ಹುರ್ಕೋಬೇಕು. ಯಾಕೆಂತಂದರೆ ಅದು ಮಿಕ್ಸಿಯಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಜೊತೆ ಗ್ರೈಂಡ್ ಆಗಲ್ಲ, ತುಂಬಾ ಸ್ಟಿಕ್ಕಿ ಆಗುತ್ತೆ. ಸೊ ಸಪ್ರೇಟಾಗಿ ಹುರ್ಕೋಬೇಕು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಹುರಿದಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಹುರಿದಿರುವಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಆದಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನಾವು ಡೈಲಿ ಲೈಫಲ್ಲಿ ಸಕ್ಕರೆ ಮತ್ತು ಬೆಲ್ಲನ ಬಳಸೋದನ್ನು ಆದಷ್ಟು ಕಮ್ಮಿ ಮಾಡಬೇಕು. ಇವಾಗೆಲ್ಲ ಫ್ಯಾಮಿಲಿನಲ್ಲಿ ಒಬ್ರಿಗಾದರೂ ಶುಗರ್ ಇದ್ದೇ ಇರುತ್ತೆ. ಅದು ನಮ್ಮ ಲೈಫ್ ಸ್ಟೈಲಿಂದನಾದರೂ ಬರ್ಬೋದು, ಹೆರಿಡಿಟಿನಾದರೂ ಆಗಿರ್ಬೋದು. ಇವಾಗೆಲ್ಲ ಹೆಂಗೇಜಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ ಡಯಾಬಿಟಿಸ್. ಸೊ ನಾವು ಬೆಲ್ಲ ಮತ್ತು ಶುಗರ್ನ ಬೆಳೆಸೋದನ್ನು ಆದಷ್ಟು ಕಮ್ಮಿ ಮಾಡಬೇಕು, ಇಲ್ಲಾಂದರೆ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ಅಂಜೀರ್ ಮತ್ತು ಡೇಟ್ಸ್ನ ಒಂದು ಬಾಣಲಿನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ. ನೆಕ್ಸ್ಟ್ ಜಾರ್ ತೊಗೊಂಡು ಅದನ್ನು ಮಿಕ್ಸಿನಲ್ಲಿ ಸಪ್ರೇಟಾಗಿ ರುಬ್ಕೊಳ್ಳಿ. ಡೇಟ್ಸ್ ಮತ್ತು ಅಂಜೀರ್ನ ರುಬ್ದಿರ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು. ಮಿಕ್ಸಿನಲ್ಲಿ ರುಬ್ಕೊಂಡಿರುವಂತಹ ಅಂಜೀರ್ ಮತ್ತು ಡೇಟ್ಸ್ ಹಾಗೆ ಮೊದಲೇ ಪೌಡರ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಪೌಡರ್ ಎರಡನ್ನೂ ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಅಥವಾ ಮಿಕ್ಸಿನಲ್ಲಿ ಒಂದು ರೌಂಡ್ ಗ್ರೈಂಡ್ ಆದರೂ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಆದಮೇಲೆ ಸಣ್ಣದಾಗಿ ಉಂಡೆನ ಕಟ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಥರ ಕಟ್ಕೊಳ್ಳಿ. ನಾನು ಸ್ಮಾಲ್ ಸೈಜ್ ಕಟ್ಕೊತಾ ಇದ್ದೀನಿ. ನಾನು ಡ್ರೈ ಫ್ರೂಟ್ಸ್ ಲಡ್ಡುಗೆ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ, ಆದರೆ ನನಗೆ 40ರಿಂದ 45 ಸಣ್ಣ ಉಂಡೆಗಳಾಗಿವೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ತೊಗೋಬಹುದು. ಹಾಗೆ ಮೆಜರ್ಮೆಂಟ್ ಎಷ್ಟು ತೊಗೋಬೇಕು ಅಂತ ಏನಾದರೂ ಗೊತ್ತಿಲ್ಲ ಅಂತಂದರೆ ಎಲ್ಲನೂ ಈಕ್ವಲಾಗಿ ತೊಗೊಳ್ಳಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಯಾವ್ದು ಇಷ್ಟ ಬೇಕೋ ಅದನ್ನು ಜಾಸ್ತಿ ತೊಗೊಂಡ್ರೂ ನೋ ಪ್ರಾಬ್ಲಮ್. ಉಂಡೆ ಎಲ್ಲ ಕಟ್ಕೊಂಡಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡಿ. ಇದು ಸುಮಾರು 20ರಿಂದ 30 ದಿನ ಇಟ್ಕೊಂಡು ತಿನ್ನಬಹುದು. ಪ್ರತಿದಿನ 2 ಡ್ರೈ ಫ್ರೂಟ್ ಲಡ್ಡು ತಿಂದರೆ ಸಾಕು, ನಮ್ಮ ದೇಹಕ್ಕೆ ನ್ಯೂಟ್ರಿಷನ್ಸ್ ಮತ್ತು ಎನರ್ಜಿ ಸಿಗುತ್ತೆ, ಹಾಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಈ ಕಲಿಯುಗದಲ್ಲಿ ತಂತ್ರಜ್ಞಾನ ಬೆಳೀತಾ ಹೋದಾಗೆ ನಮ್ಮ ಕಾಯಿಲೆ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ಆಸ್ಪತ್ರೆಗೆ ಹೋಗಿ ಸಾವಿರಾರು ರೂಪಾಯಿನ ಖರ್ಚು ಮಾಡ್ಕೋ ಬದಲು ಪ್ರತಿದಿನನಾದರೂ ಈ ರೀತಿ ಆರೋಗ್ಯಕರವಾದ ಫುಡ್ನ ಅಭ್ಯಾಸ ಮಾಡ್ಕೊಂಡ್ರೆ ಸಾಕು, ನಾವು ಆಸ್ಪತ್ರೆಗೆ ಹೋಗೋ ಅನಿವಾರ್ಯ ಇರಲ್ಲ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತು ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದರೆ ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರದಂತೆ ತಡೆಗಟ್ಟುವುದು ಉತ್ತಮ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನೂ ಹೆಚ್ಚು ಆರೋಗ್ಯಕರ ಮಾಹಿತಿಗಾಗಿ ಶಿಲ್ಪಾ ಮಹೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಹ್ಯಾಪಿ ನೈಟ್ ಟು ಆಲ್. ಶುಭರಾತ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ.